ಎಲ್ಲಿ ಅಜ್ಜಿ ತಾತ ಯಾರು ಕಾಣಿಸ್ತಾ ಇಲ್ಲ, ಇನ್ನೂ ಎದ್ದಿಲ್ವಾ? ನೀನ್ ಹಿಂದೆನೆ ಇದೀವಲ್ಲ ಕಣ್ಕಣಲ್ವ ನಿನಗೆ? ಓಹೋ, ಇವತ್ತೊಂದ್ ದಿವಸ ಬೇಗ ಎದ್ಬಿಟ್ಟಿದ್ದಾನೆ, ನಾವ್ ಎದ್ದಿಲ್ಲ ಅಂತ ಕೇಳ್ತಿದ್ದಾನೆ. ಇಷ್ಟು ಬೇಗ ಎದ್ಬಿಟ್ಟಿದ್ದೀರಲ್ಲ? ಕಾಲೇಜಲ್ಲಿ ಸ್ವಲ್ಪ ಕೆಲಸ ಇತ್ತು ಅಪ್ಪ, ಬೇಗ ಹೋಗೋದಿತ್ತು ಅದಕ್ಕೆ. ಆದಿ ಇದೇನಿದು ಇಷ್ಟು ಬೇಗ ರೆಡಿ ಆಗ್ಬಿಟ್ಟಿದ್ಯಲ್ಲ? ಹೋಗಮ್ಮ, ಇಬ್ರು ಕೇಳಿದ್ದನ್ನ ಕೇಳ್ತೀರಾ? ಈಗ ತಾನೇ ಅಪ್ಪಂಗೆ ಹೇಳಿದ್ನಲ್ಲ. ಪರವಾಗಿಲ್ಲ, ನನಗೂ ಒಂದ್ಸಲ ಹೇಳು. ಕಾಲೇಜಲ್ಲಿ ಸ್ವಲ್ಪ ಕೆಲಸ ಇತ್ತು, ಬೇಗ ಹೋಗ್ಬೇಕಾಗಿತ್ತು, ಅದಕ್ಕೆ ಹೋಗ್ತಾ ಇದ್ವಿ. ಲಕ್ಷ್ಮಿ, ಇನ್ಮೇಲೆ ನಿನ್ ದಿನ ಬೆಳಗ್ಗೆ ಎದ್ದು ರಂಗೋಲಿ ಹಾಕಕ್ ಹೋಗ್ತೀಯಲ್ಲ, ಅವಾಗಲೇ ಯಾವ್ದಿನ ಎಬ್ಬಿಸ್ಬಿಡಮ್ಮ, ಅವನಿಗೂ ಸ್ವಲ್ಪ ಸೂರ್ಯನ ಬೆಳಕು ಕಾಣ್ಲಿ. ಸರಿ ತಾತ, ನೀವ್ ಹೇಳಿದ್ರಲ್ಲ, ಮೇಲೆ ಒಂದ್ ಚಮ್ ನೀರ್ ಸುರಿದಾದ್ರೂ ಇವನನ್ನ ಏನಾಗಿ ತಿಂಡಿ ರೆಡಿ ಆಯ್ತಾನೆ? ಹೂನಕ್ಕ, ರೆಡಿ ಮಾಡಿದ್ದೀನಿ. ಬೇಗ ತಗೊಂಡ್ ಬಾ, ಆದಿ ಕಾಲೇಜ್ ಹೊರಟಿದ್ದಾನೆ. ಆಯ್ತಕ್ಕರೆ, ತಗೊಬತ್ತೀನಿ. ನಾಗಿ, ದೇವಕಿ, ಯಾಕೆ ಇನ್ನೂ ರೆಡಿ ಆಗಿಲ್ವಾ ನೀನು? ರೆಡಿ ಆಗ್ತೀನಮ್ಮ. ಕಣ್ಣೆಲ್ಲ ಕೆಂಪಾಗಿದೆ, ಹುಷಾರಿಲ್ವೇನೆ? ಹುಷಾರಾಗೇ ಇದ್ದೀನಮ್ಮ. ರಾತ್ರಿ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಮಾಡಬೇಕಿತ್ತು, ಹಾಗೆ ಹೊಸ ಯೂನಿಟ್ ಡಿಸೈನು ಬಂದಿತ್ತು. ಅದನ್ನ ಚೆಕ್ ಮಾಡಿ ಅಪ್ರೂವ್ ಮಾಡೋದಷ್ಟಕ್ಕೆ ಲೇಟ್ ಆಯ್ತು, ನಿದ್ದೆ ಆಗಲಿಲ್ಲ ಅಷ್ಟೇ. ಸರಿ ಬಾ, ತಿಂಡಿನಾರು ತಿನ್ನು. ಅಲ್ಲ, ಸುಸ್ತಾಗಿದ್ರೆ ಮನೇಲೆ ರೆಸ್ಟ್ ಮಾಡ್ಬೋದಾಗಿತ್ತಲ್ಲ. ನಾಗಿ, ತಿಂಡಿನ ರೂಮ್ಗೆ ತಗೊಂಡ್ ಬಾ. ಆಯ್ತಕ್ಕರೆ. ನೀವೆಲ್ಲ ಯಾಕೆ ಸುಮ್ಮನೆ ನಿಂತಿದ್ದೀರಿ? ಬನ್ನಿ, ತಿಂಡಿ ತಿನ್ನೋಣ ಬನ್ನಿ. ನಾಗಿ, ಪ್ರಸಾದು, ಮೊದಲು ದೇವಕಿಗೆ ತಿಂಡಿ ಕೊಡಿ, ನಾವು ಬಡ್ಸ್ಕೋತೀವಿ. ಆಯ್ತ್ರಿ ಅವ್ರ ತಗೊಂಡೋಗ್ತೀವ್ರಿ. ಏನಾಗೆ ಹಾ